ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ಒಂದು ರಕ್ಷಿತಾ ಮೇಲೆ ಎಷ್ಟು ಚೀಪ್ ಆಗಿ ನಡ್ಕೊಳ್ತಿದ್ದಾರೆ ಜಾನ್ವಿ ಹಾಗೆ ಯಾರು ಅಶ್ವಿನಿ ಅವರು ಹೇಳಕ್ಕಾಗಲ್ಲ. ಅಷ್ಟು ಕೆಟ್ಟದಾಗಿ ನಡ್ಕೊಳ್ತಿದ್ದಾರೆ. ಪಾಪ ಚಿಕ್ಕ ಹುಡುಗಿ ಮೇಲೆ ಹೋಗ್ತಿದ್ದಾರೆ ಗೈಸ್. ತಪ್ಪು ಮಾಡಿದ್ದಾರೆ ಅಂತ ಗೊತ್ತು ಅವ್ರಿಗೂ, ಬಟ್ ಅಷ್ಟು ಕಾನ್ಫಿಡೆನ್ಸ್ ಆಗಿ ಇರೋದಕ್ಕೆ ಹೆಂಗ್ ಸಾಧ್ಯ? ರಕ್ಷಿತಾ ಕೂಡ ಅದೇ ಹೇಳ್ತಿದ್ದಾರೆ, ನಾವೇನಾರ ಸತ್ಯ ಮಾತಾಡಿದ್ರೆ ಕಾನ್ಫಿಡೆನ್ಸ್ ಆಗಿರ್ಬೋದು, ಇವ್ರು ತಪ್ಪು ಮಾಡು ಕೂಡ ಅಷ್ಟು ಕಾನ್ಫಿಡೆನ್ಸ್ ಆಗಿ ಇರೋದಕ್ಕೆ ಹೆಂಗ್ ಸಾಧ್ಯ ಅಂತ ಅವ್ರಿಗೂ ಕೂಡ ಅದೇ ಪ್ರಶ್ನೆಯಾಗಿ ಉಳಿದಿದೆ. ಆಕೆ ಬಗ್ಗೆ ಎಷ್ಟು ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ಅಂದ್ರೆ ಇವರಿಬ್ರು ಸೇರಿ. ಆಕೆ ಹೇಳ್ತಾಳೆ, ಜಾನ್ವಿ ಮತ್ತೆ ಯಾರೋ ಅಶ್ವಿನಿ ಅವರು ಗಾರ್ಡನ್ ಏರಿಯಾದಲ್ಲಿ ಕೂತಿರ್ತಾರೆ. ಅವ್ಳಿಗೆ ಶೇಪ್ ಔಟ್ ಆಗೋಗಿದೆ ನೋಡು, ಏನು ಮಾತಾಡ್ತಾ ಇಲ್ಲ, ಸಿಕ್ಕಾಪಟ್ಟೆ ಫುಲ್ ಶೇಪ್ ಔಟ್ ಆಗೋಗಿದೆ. ಯು ನೋ ಜಾನ್ವಿ, ಶಿ ಇಸ್ ಅ ಎಸ್, ನಂಗೆ ಕ್ಯಾಟಗರಿ ಕಿಳಿಯಕ್ಕೆ ಇಷ್ಟನೇ ಇಲ್ಲ ಅಂತ ಹೇಳ್ತಾರೆ. ಆಗ ಜಾನ್ವಿ ಅವರು ಕಿಲ ಅಂತ ನಗ್ತಾರೆ. ಎಸ್ ಅಂದ್ರೆ ಏನು ಗೊತ್ತಾ ಗೈಸ್? ಎಲ್ಲರೂ ಕೇಳ್ತಿದ್ದಾರೆ, ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲೆಲ್ಲ ಹೇಳ್ತಿದ್ದಾರೆ ಎಸ್ ಅಂದ್ರೆ ಏನು, ಎಸ್ ಅಂತ ಏನು ಕಮೆಂಟ್ ಮಾಡಿದ್ರು, ಆತರ ಪಾಸ್ ಮಾಡಿದ್ರು ರಕ್ಷಿತಾಗೆ. ಸುದೀಪ್ ಅವರು ಎಸ್ ಅಂದ್ರೆ ಏನು ಅಂತ ಕೇಳ್ಬೇಕು ಅಂತ ಗೈಸ್ ಅವ್ರು ಇಂಡೈರೆಕ್ಟ್ ಆಗಿ ರಕ್ಷಿತಾಗೆ ಹೇಳ್ತಿದ್ದಾರೆ, ಶಿ ಈಸ್ ಅ ಸ್ಲಮ್ ಇಂದ, ಬಾಂಬೆ ಸ್ಲಮ್ ಇಂದ ಬಂದಿದ್ದಾಳ ಅವಳು. ನೀವು ರಾತ್ರಿ ಜಗಳ ಆಡ್ಬೇಕಾದ್ರೆ ನೋಡ್ಬೋದು, ಆಕೆಯ ಸೂಟ್ ಕೇಸ್ ಎಲ್ಲ ಓಪನ್ ಮಾಡ್ಬಿಟ್ಟು ಬಟ್ಟೆ ಎಲ್ಲ ನೋಡ್ಬಿಟ್ಟು ನಿನ್ ಬಟ್ಟೆಗಳು ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಎಲ್ಲಿಂದ ಬಂದಿದ್ಯಾ ಅಂತ. ಗೈಸ್ ನನಗೆ ನಿಜ ಆಡಾಗ್ಲ, ಚೀಪ್ ಬಟ್ಟೆ ಹಾಕೊಂಡ್ರೆ ಸ್ಲಮ್ ಇಂದ ಬಂದ, ಓಕೆ ಸ್ಲಮ್ ಇಂದ ಬಂದಿರ್ಬೋದು, ಬಟ್ ಆ ಹುಡುಗಿಗಿರೋ ಮೆಂಟಾಲಿಟಿ ಕೂಡ ಚೀಪ್ ಮೆಂಟಾಲಿಟಿ ಇದೆಯಲ್ಲ. ಗಿಲ್ಲಿಗೂ ಅದೇ ಪ್ರಶ್ನೆ ಮಾಡ್ತಾರೆ ಅಶ್ವಿನಿ ಅವರು, ನೀನು ಬನಿಯನ್ ಹಾಕೊಂಡೇ ಇರ್ತೀಯ ಯಾವಾಗ್ಲೂ, ಏನು ಬನಿಯನ್ ಬ್ರ್ಯಾಂಡ್ ಕೊಲಾಬ್ರೇಟ್ ಮಾಡಕ್ ಬಂದಿದೆ ಬಿಗ್ ಬಾಸ್ ಮನೆ ಒಳಗಡೆ ಅಂತ. ಅದಕ್ಕೆ ಸ್ಲಿಪ್ಪರ್ ಶಾರ್ಟ್ ಆಗಿ ಗಿಲ್ಲಿ ಅವರು ಟಾಂಗ್ ಕೊಡ್ತಾರೆ. ಒಬ್ರು ಇಲ್ಲಿ ರೇಷ್ಮೆ ಸೀರೆ ಹಾಕೊಂಡು ತಿರುಗಾಡ್ತಾರೆ, ಹಂಗಾದ್ರೆ ಅವರು ರೇಷ್ಮೆ ಸೀರೆ ಕೊಲಾಬ್ರೇಟ್ ಮಾಡಕ್ ಬಂದಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಸ್ಲಿಪ್ಪರ್ ಶಾರ್ಟ್ ಆಗಿ ಸರಿಯಾಗಿ ಟಾಂಗ್ ಕೊಟ್ರು. ಅವ್ರ ಮುಖ ನೋಡಕ್ ಆಗ್ತಿರ್ಲಿಲ್ಲ. ಹಾಗೇನೆ ನೀನು ಇಲ್ಲಿ ಬಂದು ಏನ್ ದಬಾಕಿದ್ಯಾ ಅಂತ ಗಿಲ್ಲಿಯವ್ರು ಕೇಳಿದಾಗ, ನಾನು ಸ್ನಾನ ಮಾಡ್ಬಿಟ್ಟು ಬಾತ್ರೂಮ್ ಒಳಗಡೆ ಬಕೆಟ್ ದಬಾಕಿದ್ನಿ ಅಂತ ಹೇಳಿದ್ರು. ಅದಂತೂ ಇರ್ಲಿ ಏನಂತಾರೆ ಸಖತ್ತಾಗಿತ್ತು ಕಾಮಿಡಿ ಮಾತ್ರ. ಹಾಗೆ ಇನ್ನೊಂದ್ ಏನಂತ ಹೇಳಿದ್ರೆ ನೋಡಿ, ನಾನು ಅಶ್ವಿನಿ ಅವ್ರಿಗೆ ಹೇಳೋದು ಒಂದೇನೆ, ಗಿಲ್ಲಿ ಹಾಗೆ ರಕ್ಷಿತಾ ಇಬ್ರು ಚೀಪ್ ಬಟ್ಟೆ ಹಾಕೋದು, ಆದ್ರೆ ಬ್ರ್ಯಾಂಡೆಡ್ ಮೆಂಟಾಲಿಟಿ ಇದೆ. ನೀವು ಬ್ರ್ಯಾಂಡ್ ಬಟ್ಟೆ ಹಾಕೊಳ್ತೀರಾ, ನಿಮ್ಗಾದ್ರೆ ಚೀಪ್ ಮೆಂಟಾಲಿಟಿ ಇದೆ. ಇಷ್ಟು ಮಾತ್ರ ಹೇಳ್ಬಲ್ಲೆ ಗೈಸ್. ಹಾಗೆ ಜಾನ್ವಿ ಅವರು ಹಾಗೆ ಯಾರು ಅಶ್ವಿನಿ ಅವರು ಹೇಳ್ತಿರ್ತಾರೆ, ನೀನು ಬಾತ್ರೂಮ್ಗೆ 10 ಸಲ ಹೋಗ್ತೀಯಾ, 20 ಸಲ ಹೋಗ್ತೀಯಾ, ಏನ್ ಅನ್ಕೊಂಡಿದ್ಯಾ ನೀನ್ ಇಲ್ಲಿ, ನಾವು ಎಲ್ಲ ಫೈನಲಿಸ್ಟು, ನಮ್ಗೆ ನಿದ್ದೆ ಮಾಡ್ಬೇಕಂತ ಹೇಳ್ತಾರೆ. ನೀವು ಒಳಗಡೆ ಕೂತ್ಕೊಂಡು ಮಧ್ಯರಾತ್ರಿಲಿ ಕಿಲ ಅಂತ ನಗ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಅವಾಗ ಯಾರಿಗೂ ಡಿಸ್ಟರ್ಬ್ ಆಗಲ್ವಾ? ನೀವು ಗೆಜ್ಜೆ ಸೌಂಡ್ ಮಧ್ಯರಾತ್ರಿ ಎಲ್ಲ ಮಾಡಿದಾಗ ಯಾರು ಡಿಸ್ಟರ್ಬ್ ಆಗಿದ್ದು? ಬೇರೆಯವ್ರ ತಾನೆ. ಪಾಪ ಹುಡುಗಿ ಮೇಲೆ ಸುಮ್ನೆ ಏತಾಕಿದ್ದೀರಾ. ನಿಮ್ಗಳು ತಪ್ಪಿಟ್ಕೊಂಡು ಇಷ್ಟು ಕಾನ್ಫಿಡೆನ್ಸ್ ಆಗಿದ್ದೀರಾ ನೀವು. ಇರಬರದ ಆರೋಪ ಎಲ್ಲ ಹುಡುಗಿ ಮೇಲೆ ಎತ್ತಾಗ್ತಿದ್ದೀರಾ. ಅದು ಗಿಲ್ಲಿಗೂ ಗೊತ್ತಾಯ್ತು. ಗಿಲ್ಲಿ ಹಾಗೆ ಕಾವ್ಯಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಯಾಕಂದ್ರೆ ಅವಳಿಗೆ ರಕ್ಷಿತಾ ಹೊರಗಡೆ ಬಂದು ಮಲ್ಕೊಂಡಾಗ ಅವ್ರಿಬ್ರು ಒಳಗಡೆ ಬಾ ಅಂತ ಕರೆದ್ರು. ಆಕೆ ಮೆಂಟಲಿ ಕುಗ್ಬಿಟ್ಟಿದ್ಲು ಗೈಸ್. ಅವ್ರು ಇನ್ನೂ ಮಾತಾಡ್ತಾನೆ ಇದ್ರು. ಆಕೆ ಏನಂತಾರೆ, ರಕ್ಷಿತಾ ಅಲ್ಲೇ ಮಲಗಿದ್ರೆ ಇವ್ರು ಮಾತಾಡ್ತಾನೆ ಇರೋರು, ಸುಮ್ನೆ ಕೆದಕ್ತಾನೆ ಇರೋರು. ಅದಕ್ಕೆ ಅವಳು ಇನ್ನೊಂದ್ಸರಿ ಬ್ರಷ್ ಇಟ್ಟು ದಿಂಬಿ ಎತ್ಕೊಂಡು ಆಚೆ ಬಂದು ಮಲ್ಕೋಬಿಟ್ಲು. ಬೆಸ್ಟ್ ಅದು, ಅವಕ್ಕಿಂತ ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು ಅದು. ನಂತರ ಕಾವ್ಯ ಹೋಗಿ ಕೂಡ ಅವ್ರನ್ನ ಕ್ಲಾರಿಟಿ ಕೇಳ್ತಾರೆ, ನಿಜ ಹೇಳಿ, ನೀವ ಮಾಡಿದ್ದು ಅಥವಾ ರಕ್ಷಿತನ ಗೆಜ್ಜೆ ಸೌಂಡ್ ಎಲ್ಲ ಮಾಡ್ತಿರೋದು, ನೀವು ನೋಡಿದ್ರೆ ಅವಳ ಮೇಲೆ ಎತ್ತಾಗ್ತೀರಾ, ಅವ್ಳು ನೋಡಿದ್ರೆ ನಿಮ್ಮ ಮೇಲೆ ಎತ್ತಾಗ್ತಾ ಇದ್ದಾರೆ, ನಿಜ ಹೇಳಿ ಅಂತ ಹೇಳಿದಾಗ ಇವ್ರು ಎಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾರೆ, ನಾವಂತೂ ಮಾಡಿಲ್ಲ, ಅದು ಯಾರು ಮಾಡ್ತಾರೆ ಅಂತ ಸಂಡೆ ಗೊತ್ತಾಗುತ್ತೆ ಬಿಡು ಅಂತ. ಆಗ ಕ್ಲಿಯರ್ಲಿ ಕಾವ್ಯ ಕೂಡ ಹೇಳ್ತಾರೆ, ಈಗ ಅವ್ರು ನಿಮ್ಮ ಮೇಲೆ ಎತ್ತಾಗ್ತಾರೆ, ನೀವು ಅವ್ರ ಮೇಲೆ ಎತ್ತಾಗ್ತಿದ್ದೀರಾ, ಸಂಡೆ ಅಥವಾ ಶನಿವಾರ ಗೊತ್ತಾಗುತ್ತೆ, ನಾವ್ ಯಾರು ಕೇಳಿದ್ರೆ ಕಿಚ್ಚ ಸುದೀಪ್ ಸರ್ನ ಅವ್ರು ಹೇಳ್ತಾರೆ ಅಲ್ವಾ ಅಂತ ಅವ್ಳು ಹೇಳ್ಬಿಟ್ಟು ಹಂಗೆ ಹೊಂಟೋಗ್ತಾಳೆ. ಆಗ ಇವ್ರಿಗೆ ಭಯ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ಕಿಚ್ಚ ಸುದೀಪ್ ಸರ್ ಬಂದು ಕೇಳಿದ್ರೆ ನಾವೇನ್ ಹೇಳೋದು, ತಮಾಷೆ ಅಂತ ಹೇಳ್ಬಿಡೋಣ, ತಮಾಷೆಗೆ ಮಾಡಿದ್ವಿ ಅಂತ. ನೀವು ತಮಾಷೆ ಮಾಡಿದ್ರೆ ಒಬ್ರು ಮನ್ಸಿಂದ ನಗೋ ತರ ಇರ್ಬೇಕು. ಇಲ್ಲ ನೀವೇನ್ ಮಾಡ್ತಿದ್ರ ಅಂದ್ರೆ ಅವ್ರ ಮನ್ಸಿಂದ ನಗೋ ತರ ಮಾಡ್ತಿಲ್ಲ ತಮಾಷೆನ, ಅವ್ರು ಮಾನಸಿಕವಾಗಿ ಕುಗ್ಗೋ ತರ ಮಾಡ್ತಿದ್ದೀರಾ. ಯಾಕೆಂದ್ರೆ ಮಾನಸಿಕವಾಗಿ ಎಷ್ಟು ಕುಗ್ಗಿಸ್ಬೇಕೋ ಅಷ್ಟು ಕುಗ್ಗಿಸ್ತಿದ್ದೀರಾ. ಅದ್ ನಿಜವಾಗ್ಲೂ ಸರಿಯಲ್ಲ ನನ್ನ ಪ್ರಕಾರ. ನೀವು ಓಕೆ ಶೀಸ್ ಎಸ್ ಅಂದಿದ್ದಿರ್ಬೋದು. ಆಮೇಲೆ ಇನ್ನೊಂದು ಹೇಳ್ತೀರಾ, ಬಾತ್ರೂಮ್ಗೆ 10 ಸಲ ಹೋಗ್ತೀರಾ, 20 ಸಲ ಹೋಗ್ತೀಯಾ, ಅವಳು ಎಷ್ಟು ಸಲನಾರ ಹೋಗ್ತಾಳೆ. ಮೇಡಮ್ ನೀವೇನಾರ ನಿಮ್ ಲೇಔಟ್ ಅನ್ಕೊಬಿಟ್ಟಿದ್ದೀರಾ? ಇದು ಬಿಗ್ ಬಾಸ್ ಲೇಔಟ್. ಅವಳು ಎಷ್ಟು ಸಲನಾರ ಇರ್ತಾಳೆ, ಎಷ್ಟು ಸಲನಾರ ಎದ್ದು ಹೋಗ್ತಾಳೆ, ಎಷ್ಟು ಸಲನಾರ ಎದ್ದು ಬರ್ತಾಳೆ. ನೀವು ಮಧ್ಯರಾತ್ರಿ ಎಲ್ಲ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡೋದು ಅದು ಲೆಕ್ಕಕ್ಕಿಲ್ಲ. ಆಕೆ ಟಾಯ್ಲೆಟ್ಗೆ ಏನು ಸೌಂಡ್ ಇಲ್ಲದೆ ಎದ್ದೋಗೋದು ನಿಮ್ಗೆ ಡಿಸ್ಟರ್ಬ್. ಹೆಂಗಂದ್ರೆ ನಿಮ್ಗಿಂತ ಜಾಸ್ತಿ ಕಾಣಿಸ್ಕೊಬಿಡ್ತಾಳಲ್ಲ, ಅದಕ್ಕ ನಿಮ್ಗೆ ಅಷ್ಟೊಂದು ಕಾನ್ಶಿಯಸ್. ಯಾಕಂದ್ರೆ ಅವಳು ನನ್ಕಿಂತ ಜಾಸ್ತಿ ಕಾಣಿಸ್ಕೊಬಿಟ್ರೆ ಏನಂತ ಕಲರ್ಸ್ ಕನ್ನಡದವರು ಕೂಡ ಅವರ ಇನ್ಸ್ಟಾಗ್ರಾಮ್ ಪೋಸ್ಟರ್ ಕೂಡ ಹಾಕಿದ್ದಾರೆ.
ನಿಜವಾದ ದೆವ್ವ ಯಾರು, ಯಾರಿಗೆ ದೆವ್ವ ಬಿಡಿಸ್ಬೇಕಂತ 100% ದೆವ್ವ ಬಿಡಿಸ್ತಾರೆ, ಅದಂತೂ ಕಾನ್ಫಿಡೆಂಟ್ ಆಗಿ ನಾನು ಹೇಳ್ಬಲ್ಲೆ. ಸ್ವಲ್ಪ ನಿಧಾನಕ್ಕೆ ಹೇಳ್ಬೋದು, ಯಾಕಂದ್ರೆ ಏನಂತಾರೆ ಗೈಸ್, ಅವ್ರು ನಿಧಾನಕ್ಕೆ ಹೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ಅರ್ಥ ಕೂಡ ಇದೆ. ಏನಕ್ಕಂದ್ರೆ ಇವ್ರುಗಳು ಬರ್ತಾರಲ್ಲ ಬಿಗ್ ಬಾಸ್ ಮನೆ ಒಳಗಡೆ, ಆಗ ಒಂದು ಅಗ್ರಿಮೆಂಟ್ ಕೂಡ ಆಗಿರುತ್ತೆ ಅವ್ರಗಳಲ್ಲಿ. ಜಾಸ್ತಿ ನಮ್ಮ ಇದಕ್ಕೆ ಡ್ಯಾಮೇಜ್ ಆಗೋ ಥರ ಎಲ್ಲ ಮಾತಾಡಬಾರ್ದು ಸುದೀಪ್ ಸರ್, ಸ್ವಲ್ಪ ನಿಧಾನಕ್ಕೆ ಹೇಳ್ಬೇಕು, ಆ ಥರ ಎಲ್ಲ ಇರುತ್ತೆ. ಸೊ ಅದ್ರ ರೀತಿ ಅವ್ರು ನಿಧಾನಕ್ಕೆ ಹೇಳ್ಬೋದು ಅಂತ ನಾನು ಅನ್ಕೊಳ್ತೀನಿ. ಹೆಂಗಾದ್ರೂ ಹೇಳಿ ಸ್ವಲ್ಪ ತಿದ್ಕೊಳ್ಳೋ ಥರ ಹೇಳಿ ಸುದೀಪ್ ಸರ್.